ಇದೆಲ್ಲ ಇದೇ ವರ್ಷ ಈ ಇಂಡಿ ಭಾಗದ ಮಳೆಗಾಲ ನೀರಿನ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಅರಿವು ಇದ್ದುದದ. ಇದು ನಮಗೊಬ್ಬರಿಗೆ ಇವತ್ತಿನ ಘಟನೆ ಆಗದ. ಇಂಥ ಘಟನೆಯನ್ನು ಮುಂದೆ ಯಾವ ರೈತರಿಗೂ ಆಗಬಾರ್ದು. ಈ ಬೆಳೆ ಉಳಿಸ್ಬೇಕಂತ ತಿಳ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಹೊರಗಿನ ನೀರನ್ನು ಹಾಕಿ ಬೇರೆ ಬೇರೆದವರು ಬಾವಿ ಬೋರ್ವೆಲ್ಗಳಿಂದ ಸಪ್ಲೈ ಮಾಡಿಸಿ ಟ್ಯಾಂಕರ್ ನೀರಿನಿಂದ ಸಪ್ಲೈ ಮಾಡಿಸಿ ಸುಮಾರು 18-20 ವರ್ಷದ ಬೆಳೆ ಇದೆ. 14 ವರ್ಷದ ಸತತ ಬರಗಾಲ ಇದೆ. ನಾವು ಭೂಮಿಯ ಒಂದು ತೇವಾಂಶವನ್ನು ಮೇಂಟೆನೆನ್ಸ್ ಮಾಡ್ಬೇಕಂತ ತಿಳ್ಕೊಂಡು ತಳಗ ರೌದಿ ಹೊಟ್ಟ ಏನು ಸಾಧ್ಯದ ಅದನ್ನು ಹಾಕಿದೀವಿ. ಜೊತೆಗೆ ಟ್ಯಾಂಕರ್ ನೀರು ಸಪ್ಲೈ ಮಾಡೀವಿ. ಜೊತೆಗೆ ಬೇರೆ ಬೇರೆ ಸುತ್ತಮುತ್ತ ಯಾರು ಕೊಡ್ತಕ್ಕಂಥವ್ರು ಆದರೆ ಅವರು ಬೋರ್ವೆಲ್ ಬಾವಿಗಳ ನೀರು ಸಪ್ಲೈ ಮಾಡೀವಿ. ಇಷ್ಟೆಲ್ಲ ಖರ್ಚು ಮಾಡಿ ಬೆಳೆಸಿದಂಥ ಬೆಳೆ ಇವತ್ತಿನ ದಿವಸ ನಾಶ ಆಗ್ಯದ. ನಾವು ಒಬ್ಬರೇ ರೈತರಲ್ಲ, ನಾವು ಈ ಭಾಗದ ಯಾವ ರೈತರಿಗಾದ್ರೂ ಇನ್ನು ಮುಂದೆ ಇಂಥ ಘಟನೆ ಒಟ್ಟೆ ಆಗಬಾರ್ದು. ಇದಕ್ಕೆ ಒಂದು ಸೂಕ್ತವಾದಂಥ ವ್ಯವಸ್ಥೆ ಮಾಸ್ ಮೀಡಿಯಾದೊಳಗಾಗಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಎಲ್ಲರಿಗೂ ತಿಳಿಸಿ ಎಲ್ಲ ರೈತರಲ್ಲಿ ಜಾಗೃತರಾಗಿ, ಯಾಕಂದ್ರೆ